2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಇರ್ತದ. ಸ್ಯಾಟಲ್ಲಿ ವಿಜ್ಞಾನ ವಿಷಯದಲ್ಲಿ 13ನೇ ಪಾಠ ಹದಿಹರೆಯಕ್ಕೆ ಪ್ರವೇಶ ಅಂತಕ್ಕಂಥ ಎಸ್ ಪಾಠದ ಎರಡನೇ ಭಾಗದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 17 ಕ್ವಶನನ್ನು ತಂದಿದ್ದೀನಿ. ಫಸ್ಟ್ ಪಾರ್ಟಲ್ಲಿನ 20 ಕ್ವಶನ್ಸ್ಗಳನ್ನು ನೋಡಿದ್ದೀವಿ. ಈ ಪಾರ್ಟಲ್ಲಿನೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಹಿಂದಿನ ಈ ವಿಡಿಯೋಗಳನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ ನಿಮಗೆ. NMMS ಪರೀಕ್ಷೆ 22-23 ವಿಜ್ಞಾನ ಅನ್ನೋದನ್ನು ಒತ್ತಿ ನೋಡ್ಬೋದು. ದಯಮಾಡಿ ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗ್ತದೆ. ನಾವು 8ನೇ ತರಗತಿಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯಪುಸ್ತಕಗಳ ನೋಟ್ಸ್, ಕ್ವಶನ್ ಪೇಪರ್ಗಳನ್ನು ಹಾಗೂ ಕ್ವಶನ್ ಆನ್ಸರ್ಸ್ಗಳನ್ನು ಹಾಕಿದ್ದೀವಿ ವಿಡಿಯೋಗಳು. ಇದೇ ತರಹದ NMMS ವಿಷಯದ ಸಮಾಜ ವಿಜ್ಞಾನದ ವಿಡಿಯೋಗಳಿದ್ದಾವೆ, ಅದನ್ನು ಸಹಿತ ನೋಡ್ಬೋದು. ನಿಮ್ಮ FASC ಎಕ್ಸಾಮ್ಗೆ ಅನುಕೂಲವಾಗ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್, ನಮ್ದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿ. ಏನಾದರೂ ಡೌಟ್ ಅನಿಸಿದ್ರೆ ತಾವುಗಳು ಕಮೆಂಟಲ್ಲಿ ಪಿನ್ನನ್ನು ಮಾಡಬಹುದು ಅಂತ ಹೇಳ್ತಾ, ಸೊ ಮತ್ತೊಮ್ಮೆ ಹೇಳ್ತೀವಿ, ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಖಂಡಿತವಾಗಿ ಮಾಡಿ. ಎಸ್, ಸೊ ಕ್ವಶನ್ ಇತ್ತು ವಿದ್ಯಾರ್ಥಿಗಳೇ. ಈ ದಿನ ಫಸ್ಟ್ ಕ್ವಶನ್ ಬಂತು 21. ಸ್ತ್ರೀ ಹಾರ್ಮೋನನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಆಲ್ರೆಡಿ ಪುರುಷ ಹಾರ್ಮೋನು ಇತ್ತು. ಎಸ್, ಇವಾಗ ಕೇಳಿರ್ತಕ್ಕಂಥದ್ದು ಸ್ತ್ರೀ ಹಾರ್ಮೋನು ಅಂತ. ಅಂದರೆ ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂಥ ಹಾರ್ಮೋನ್ ಯಾವುದಪ್ಪ ಅಂದರೆ ಅದು ಈಸ್ಟ್ರೋಜನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೆಕ್ಸ್ಟ್ ಪ್ರಶ್ನೆ 22. ವೃಷಣ ಮತ್ತು ಅಂಡಾಶಯಗಳು ಯಾವ ಹಾರ್ಮೋನುಗಳನ್ನು ಸ್ರವಿಸುತ್ತವೆ? ವಿಶೇಷವಾಗಿ ಗಂಡಿನಲ್ಲಿ. ಓಕೆ, ಈ ಗಂಡು ಪ್ರಭೇದದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಅವರಲ್ಲಿರ್ತಕ್ಕಂಥ ಲೈಂಗಿಕ ಸಂತಾನೋತ್ಪತ್ತಿಯ ಅಂಗಗಳಾಗಿರ್ತಕ್ಕಂಥ ವೃಷಣ ಮತ್ತು ಅಂಡಾಶಯಗಳು ಅವು ಲೈಂಗಿಕ ಹಾರ್ಮೋನುಗಳನ್ನು ಸ್ರವಿಕೆಯನ್ನು ಮಾಡ್ತಾವೆ. 23. ಋತುಸ್ರಾವ ಎಷ್ಟು ದಿನಗಳಿಗೊಮ್ಮೆ ಆಗ್ತದ? ಸೊ ಋತುಸ್ರಾವ ಸಾಮಾನ್ಯವಾಗಿ 28 ದಿನಗಳಿಂದ 30 ದಿನಗಳವರೆಗೆ ಏನಾಗ್ತದಪ್ಪ ಅಂದ್ರೆ ದಿನಗಳಿಗೊಮ್ಮೆ ಋತುಸ್ರಾವ ಹುಡುಗಿಯರಲ್ಲಿ, ಮಹಿಳೆಯರಲ್ಲಿ ಆಗ್ತದ. 24. ಋತುಚಕ್ರದ ನಿಲುಗಡೆಗೆ ಏನಂತ ಕರೀತಾರೆ? ಎಸ್, ಸೊ ಋತುಚಕ್ರದ ನಿಲುಗಡೆಗೆ ಏನಂತ ಕರೀತಾರಪ್ಪ ಅಂದರೆ ಋತುಬಂಧ ಅಂತ ಕರೀತಾರೆ. ಪ್ರಶ್ನೆ 25. ಜೀವಕೋಶಗಳ ಕೋಶ ಕೇಂದ್ರಗಳಲ್ಲಿ ಎಷ್ಟು ಜೊತೆ ವರ್ಣತಂತುಗಳಿವೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಕೇಳಿದ್ದಾರೆ. ಈ ಕ್ವಶನ್ ರಿಪೀಟು ಸಹಿತ ಆಗದ. ಅಂದರೆ ಈ ಜೀವಕೋಶಗಳ ಕೋಶ ಕೇಂದ್ರಗಳಲ್ಲಿ ಎಷ್ಟು ಜೊತೆ ವರ್ಣತಂತುಗಳದವಪ್ಪ? 23 ಜೊತೆ ವರ್ಣತಂತುಗಳು ಇದಾವ. ಲಿಂಗ ವರ್ಣತಂತುಗಳು ಹೆಸರಿಸಿರಿ. ಇಲ್ಲಿ X ಮತ್ತು Y ಅಂತ ಬರ್ತಾವ. ಈ X ಮತ್ತು Y ಎರಡನ್ನೂ ಕೂಡ ಏನಂತ ಕರೀತಾರಪ್ಪ ಅಂತಂದರೆ ಲಿಂಗ ವರ್ಣತಂತುಗಳು ಅಂತ ಕರೀತಾರೆ. ಪ್ರಶ್ನೆ 27. ಹೆಣ್ಣಿನಲ್ಲಿ ಯಾವ ವರ್ಣತಂತುಗಳು ಇರುತ್ತವೆ? ಓಕೆ, ಸೊ ಹೆಣ್ಣಿನಲ್ಲಿ 2 X ವರ್ಣತಂತುಗಳು ಇರ್ತಾವ ಅಂತಕ್ಕಂಥದ್ದು ಉತ್ತರ. 28. ಗಂಡಿನಲ್ಲಿ ಯಾವ ವರ್ಣತಂತುಗಳು ಇರ್ತಾವ? ಒಂದು X ಇರ್ತದ ಮತ್ತು ಇನ್ನೊಂದು Y ವರ್ಣತಂತು ಎಲ್ಲಿರ್ತದ? ಗಂಡಿನಲ್ಲಿ ಇದ್ರೆ Xನಲ್ಲಿ ಎರಡೂ ಕೂಡ X ವರ್ಣತಂತುಗಳನ್ನೇ ಇರ್ತಾವ. ಮಗುವಿನ ಲಿಂಗ ಯಾರ ವರ್ಣತಂತುಗಳು ನಿರ್ಧಾರ ಆಗ್ತದ? ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಸೊ ನೆನಪಿಟ್ಕೊಡ್ರಿ. ಸೊ ಮಗುವಿನ ಲಿಂಗ ಏನಾಗ್ತದಪ್ಪ ಅಂದ್ರೆ ಅದು ತಂದೆಯ ವರ್ಣತಂತುಗಳ ಮೇಲೆ ನಿರ್ಧಾರ ಆಗಿರ್ತದೆ. ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ ರೋಗ ಯಾವುದು? ಸೊ ತಮ್ಮೆಲ್ಲರಿಗೂ ಇರ್ಬೋದಲ್ಲ, ಅದನ್ನೇ ನಾವು ಕನ್ನಡದಲ್ಲಿ ಗಳಗಂಡ ರೋಗ ಅಂತ ಕರಿತೀವಲ್ಲ, ಸೊ ಗೈಟರ್ ಅಂತ ಕರೀತಾರೆ. ಸೊ ಇದು ಥೈರಾಯ್ಡ್ ಗ್ರಂಥಿಗೆ ಏನಾಗದಪ್ಪ ಅಂದ್ರೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥ ಒಂದು ರೋಗ ಆಗದ. ಪ್ರಶ್ನೆ 31. ದೇಹದ ಒತ್ತಡಕ್ಕೆ ಹೊಂದಾಣಿಕೆ ಮಾಡಲು ನೆರವಾಗುವ ಹಾರ್ಮೋನು ಯಾವುದು? ಸೊ ನಮ್ಮ ದೇಹದ ಒತ್ತಡಕ್ಕೆ ಹೊಂದಾಣಿಕೆ ಆಗಬೇಕಾದ್ರೆ ಒಂದು ಹಾರ್ಮೋನು ನಮಗೆ ಸಹಾಯ ಮಾಡ್ತದ. ಅದನ್ನೇನಂತ ಕರೀತಾರಪ್ಪ ಅಂದ್ರೆ ಅಡ್ರಿನಲಿನ್ ಹಾರ್ಮೋನು ಅಂತ ಕರೀತಾರೆ. ಏನಂತಾರೆ? ಅಡ್ರಿನಲಿನ್ ಹಾರ್ಮೋನು. ಸೊ ದೇಹದ ಒತ್ತಡಕ್ಕೆ ಹೊಂದಾಣಿಕೆ ಮಾಡಲಿಕ್ಕೆ ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸಹಕಾರಿಯನ್ನು ಮಾಡ್ತದೆ. ಬೆಳವಣಿಗೆ ಹಾರ್ಮೋನು ಎಂದು ಕರೆಯುವುದು ಡ್ಯಾಶ್. ಹಾಗಾದ್ರೆ ಯಾವ ಹಾರ್ಮೋನನ್ನು ಬೆಳವಣಿಗೆ ಹಾರ್ಮೋನು ಅಂತ ಕರೀತಾರೆ? ಸೊ ನೆನಪಿಟ್ಕೊಡ್ರಿ ವಿದ್ಯಾರ್ಥಿಗಳೇ, ಬೆಳವಣಿಗೆ ಹಾರ್ಮೋನು ಅಂತ ಯಾವುದಕ್ಕೆ ಕರೀತಾರಪ್ಪ ಅಂತಂದ್ರೆ ಎಸ್, ಅದು ಇತ್ತು ಪಿಟ್ಯೂಟರಿ ಹಾರ್ಮೋನಿಗೆ. ಸೊ ಈ ಪಿಟ್ಯೂಟರಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಬೆಳವಣಿಗೆಯ ಹಾರ್ಮೋನು ಅಂತ ಅದನ್ನು ಏನು ಮಾಡ್ತಾರೆ? ಕರೀತಾರೆ. ಪ್ರಶ್ನೆ 33. ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಹಾರ್ಮೋನು ಯಾವುದು? ಸೊ ಮುಂಚೆ ಕ್ವಶನ್ ಕೇಳಿದ್ದೀವಿ ಏನಂದ್ರೆ ಈ ಥೈರಾಯ್ಡ್ ಗ್ರಂಥಿಯಿಂದ ಗಳಗಂಡ ಅಥವಾ ಗೈಟರ್ ರೋಗ ಬರ್ತದ.
ಈ ಥೈರಾಯ್ಡ್ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನು ಯಾವುದು ಅಂತಂದ್ರೆ ಅದು ಥೈರಾಕ್ಸಿನ್ ಅಂತ ಬರ್ತದೆ. ಇದು ಥೈರಾಕ್ಸಿನ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು. ಇನ್ನು ಮುಂದಿನ ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 34. ಯಾವ ಹಂತವನ್ನು ತ್ವರಿತ ಬೆಳವಣಿಗೆ ಮತ್ತು ವಿಕಾಸದ ಹಂತ ಅಂತ ಕರೀತಾರೆ? ಇಲ್ಲಿ ತ್ವರಿತ ಬೆಳವಣಿಗೆ ಮತ್ತು ವಿಕಾಸ ಅಂತಕ್ಕಂಥದ್ದು ಬರ್ತದೆ. ತ್ವರಿತ ಅಂತಂದ್ರೆ ಬಹಳಷ್ಟು ಬೇಗನೆ, ವಿಕಾಸ ಅಂತಂದರೆ ಅದು ಪ್ರಗತಿ ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. ಇಲ್ಲಿ ಈ ಹರೆಯದ ಒಂದು ವ್ಯವಸ್ಥೆ ಇದೆಯಲ್ಲ, ಈ ಹರೆಯದ ಹಂತ, ಸೊ ಇದನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ತ್ವರಿತ ಬೆಳವಣಿಗೆ ಮತ್ತು ವಿಕಾಸದ ಹಂತ ಅಂತ ಏನು ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. 35. ಆಹಾರದಲ್ಲಿ ಎಲ್ಲ ಘಟಕಗಳು ಸಮರ್ಪಕವಾಗಿ ಇರ್ತಕ್ಕಂಥ ಆಹಾರಕ್ಕೆ ಏನಂತ ಕರೀತಾರೆ? ಎಸ್, ನಾವೆಲ್ಲ ಆಹಾರಗಳನ್ನು ಸೇವಿಸ್ತೀವಿ. ಆ ಆಹಾರವನ್ನು ಸೇವಿಸ್ತಕ್ಕಂಥದ್ರಲ್ಲಿ ಎಲ್ಲ ಘಟಕಗಳು ಅಂದರೆ ಅದು ಕಾರ್ಬೋಹೈಡ್ರೇಟ್ ಇರ್ಬೋದು, ಪ್ರೋಟೀನ್ ಇರ್ಬೋದು, ವಿಟಮಿನ್ ಇರ್ಬೋದು, ನಾರು ಪದಾರ್ಥ, ಕೊಬ್ಬು, ಖನಿಜಗಳು, ಲವಣಗಳು, ನೀರು, ಇವು ಏನು 7 ಇದಾವಲ್ಲ, ಸೊ 7 ಏನಪ್ಪ ಅಂತಂದರೆ ಸಮರ್ಪಕವಾಗಿ ಇತ್ತಂತಂದ್ರೆ ಅದನ್ನು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ? ಸಂತುಲಿತ ಆಹಾರ. ಅದನ್ನೇ ಬ್ಯಾಲೆನ್ಸ್ಡ್ ಫುಡ್ ಅಂತ ಏನು ಮಾಡ್ತಾರಪ್ಪ ಅಂತಂದರೆ ಕರೀತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 36. ರಕ್ತದ ಪ್ರಮುಖ ಘಟಕ ಯಾವುದು ಅಂತ ಕೇಳಿದ್ದಾರೆ. ಈ ಮನುಷ್ಯನ ದೇಹದಲ್ಲಿ ರಕ್ತ ಇರ್ತದಲ್ಲ, ಈ ರಕ್ತದ ಮುಖ್ಯವಾಗಿರ್ತಕ್ಕಂಥ ಘಟಕ ಯಾವುದು ಅಂತ ಕೇಳಿದ್ದಾರೆ. ಹಾಗಾದರೆ ಈ ರಕ್ತದ ಮುಖ್ಯವಾಗಿರ್ತಕ್ಕಂಥ ಘಟಕ ಯಾವುದಪ್ಪ ಅಂದರೆ ಕಬ್ಬಿಣ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಯಾಕಂದ್ರೆ ಮನುಷ್ಯನ ದೇಹದಲ್ಲಿ ವಿಶೇಷವಾಗಿ ಕಬ್ಬಿಣದ ಏನಾಗದಪ್ಪ ಅಂದ್ರೆ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ಅದು ವಹಿಸದ. ಸೊ ಇದು ಕಡೆಯ ಪ್ರಶ್ನೆ ಇತ್ತು ವಿಡಿಯೋದಲ್ಲಿ. ಕಬ್ಬಿಣ ಅಂಶ ಹೆಚ್ಚಳವಾಗಿರುವ ಆಹಾರಗಳನ್ನು ತಿಳಿಸಿ. ಹಾಗಾದ್ರೆ ನಾವು ಯಾವ ಆಹಾರವನ್ನು ಸೇವಿಸಿದ್ರೆ ಅದರಲ್ಲಿ ಕಬ್ಬಿಣ ಅಂಶ ಇರ್ತದ ಅಂತ ಕೇಳಿದ್ದಾರೆ. ಸೊ ನೋಡಿ, ಹಸಿರು ಎಲೆಯನ್ನು ಹೊಂದಿರತಕ್ಕಂಥ ಎಲ್ಲ ತರಕಾರಿಗಳು, ಎಸ್, ಆಮೇಲೆ ಬೆಲ್ಲ, ಮಾಂಸ, ಕಿತ್ತಳೆ ಹಣ್ಣು, ಆಮೇಲೆ ಈ ಬೆಟ್ಟದ ನೆಲ್ಲಿಕಾಯಿ ಅಂತ ಕರೀತಾರೆ. ಸೊ ಇದರಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ಕಬ್ಬಿಣ ಭಾಳ ಇರ್ತದೆ. ಆಮೇಲೆ ಇವುಗಳನ್ನು ಸೇವಿಸೋದ್ರಿಂದ ನಮ್ಮ ರಕ್ತಕ್ಕೆ ಒಂದು ಅವಶ್ಯಕತೆ ಇರ್ತಕ್ಕಂಥ, ಸೊ ಏನಾಗ್ತದಪ್ಪ ಅಂತಂದ್ರೆ ಎಸ್, ಕಬ್ಬಿಣ ಪೂರೈಕೆ ಆಗ್ತದೆ ಅಂತ ನಾವು ಏನು ಮಾಡ್ಬೋದು ಹೇಳ್ಬೋದು. ಇಷ್ಟಿತ್ತು ವಿದ್ಯಾರ್ಥಿಗಳೇ ಒಟ್ಟು 17 ಪ್ರಶ್ನೆಗಳನ್ನು 13ನೆಯ ಪಾಠ ಹದಿಹರೆಯಕ್ಕೆ ಪ್ರವೇಶ ಅಂತಕ್ಕಂಥ ಪಾಠದಲ್ಲಿ. ಸೊ ತಮ್ಮೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಹಾಗೂ ಶೇರ್ ಮಾಡಲು ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನಮಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಮೋಟಿವೇಶನನ್ನು ಏನು ಮಾಡ್ತದೆ ವಿದ್ಯಾರ್ಥಿಗಳೇ, ಅದು ಕೊಡ್ತದ ಅಂತ ಹೇಳ್ತಾ